ನಮಸ್ಕಾರ ಅಂತ ಹಾಯ್ ಫ್ರೆಂಡ್, ನಮಸ್ಕಾರ. ಬನ್ನಿ, ನಮ್ದು ಈಗ ಎಲ್ಲರಿಗೂ ಕುಡಿಯೋ ನೀರು ಎಲ್ಲಿಂದ ಬರ್ತು, ಜರಿ ನೀರು ಹೇಳುವಂಥದ್ದನ್ನು ಟೂರ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಇದು ಫುಲ್ಲು ತೋಟದ ಲಾಸ್ಟ್ ಎಂಡ್. ಇದು ಇಲ್ಲಿ ದಟ್ಟವಾದ ಅರಣ್ಯ ಪ್ರಾರಂಭ ಆಗ್ತು. ಈ ದಟ್ಟದ ಅರಣ್ಯದ ಮಧ್ಯದಲ್ಲಿ ನೀರು ಎಷ್ಟೋ 1, 2, 3 ಕಿಲೋಮೀಟ್ರ್ ದೂರದಿಂದ ನಮಗಿಲ್ಲಿ ಬರ್ತಾ ಇತ್ತು. ತೋರಿಸ್ತೀವಿ, ಮುಂದೆ ಕರ್ಕೊಂಡು ಹೋಗ್ತೀವಿ. ಇದ್ರ ನೋಡಿ, ಇದರಲ್ಲಿ ಟ್ಯಾಕಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಬರ್ತು. ಇದು ನೀರು ಇಲ್ಲಿಂದ ಟ್ಯಾಕಿ ಇದ್ದು ನೋಡಿ, ಹೀಗೆ ಕರ್ಕೊಂಡು ಹೋಗ್ತೀವಿ. ಬನ್ನಿ, ಇದು ನೋಡಿ ಫುಲ್ ಫಾರೆಸ್ಟ್, ಅಂದರೆ ದಟ್ಟವಾದ ಅರಣ್ಯ. ನಮ್ಮಲ್ಲಿ ಪ್ರಕೃತಿ ದತ್ತವಾದಂಥ ಒಂದು ಸೌಂದರ್ಯ ಅಂತ ಹೇಳ್ತೀವಿ. ಅದು ಯಾವಾಗಲೂ ಇಲ್ಲಿ ಕತ್ತಲೆ ಕಾಣು ಹೊಡೆದಂಗೆ ನಿತ್ಯ ಹರಿದ್ವರ್ಣವಾಗಿ ಯಾವಾಗಲೂ ಇರ್ತು. ಯಾವತ್ತು ಎಲೆ ಉದುರಿ ಬೋಳವಾಗಿ ಅಥವಾ ಅರಣ್ಯ ಬಿಸಿಲು ಬಪ್ಪುದು, ಇದು ಯಾವುದು ಸಮಸ್ಯೆಗಳಿಲ್ಲ ಆಗ್ತಿದೆ. ನೋಡಿ, ನೀರಿನ ಮೂಲ ಇಲ್ಲಿಂದ ಬರ್ತೋಳಿ ಹುಡುಕಲು ಸಾಧ್ಯ ಇಲ್ಲ. ನೀವು ತೋರಿಸ್ತೀವಿ, ಮುಂದೆ ಮೇಲೆ ಕರ್ಕೊಂಡು ಹೋಗ್ತೀವಿ. ಇದೆಲ್ಲ ಕ್ಲೀನ್ ಮಾಡಿ, ಇಲ್ಲಿ ಎಲೆಗಳನ್ನೆಲ್ಲ ಬಿದ್ಕೊಂಡಿರುತ್ತೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಕ್ಕೆ ಹೋಗ್ಬಿಟ್ರೆ ನೀರು ಸರಾಗವಾಗಿ ನೀರು ಬರ್ತಾ ಹೋಗ್ತು. ನೋಡಿ, ಇಲ್ಲಿಂದ ನಾವು ಕಟ್ ಹಾಕಿದ್ದೆ, ಕಟ್ ಹಾಕಿ ಇಲ್ಲಿಂದ ತಗೊಬಂದೆ. ಇದು ನೋಡಿ, ಇದು ನೀರು ಹೀಗೆ ಬರ್ತಾ ಹೋಗ್ತಲೆ. ಇದರಲ್ಲಿ ಈ ಕಾನೂನನ್ನ ಮಧ್ಯೆ ಬರೋದರಿಂದ ಕೆಲವೊಂದು ಎಲೆ, ಹಸಿ ಎಲೆ, ಒಣ ಎಲೆ ಅಥವಾ ಕೆಲವೊಂದು ಔಷಧೀಯ ಗುಣವಂಥ ಗಿಡಗಳ ಮಧ್ಯೆ ಈ ನೀರು ಹರಿದು ಬರ್ತಾ ಇರೋದ್ರಿಂದ ಇದರಲ್ಲಿ ಅದೆಲ್ಲ ಆ ಗುಣಗಳು ಇರ್ತು. ಇದು ನೋಡಿ, ಇದೊಂದು ಜಾತಿ ಗಿಡ ಇಲ್ಲಿ ಆಗ್ತಿದ್ದು. ಇದರನ್ನು ಹಿಂಗೆ ತಿಕ್ಕಿ ಇದು ಮಾಡಿದರೆ ಬಡೆ ಸೊಪ್ಪಿನ ವಾಸನೆ ಬಂದಂಗೆ ಬರ್ತಿದ್ದು. ಸೇಮ್ ಬಡೆ ಸೊಪ್ಪು ಏನು ಸ್ಮೆಲ್ ಬರ್ತಾ ಆ ಸ್ಮೆಲ್ಲು ಇದರಲ್ಲಿ ಇರ್ತು. ಇದೆಲ್ಲ ಈ ಗಿಡಗಳೆಲ್ಲ ಬೆಳಕತ್ತಿರ್ತು. ಇದರಿಂದೆಲ್ಲ ಈ ನೀರು ಏನು ಹರಿದು ಬರ್ತದೆ, ಈ ನೀರು ಹರಿದು ಬರೋದರಿಂದ ಅದರದ್ದೆಲ್ಲ ಔಷಧೀಯ ಗುಣಗಳನ್ನೆಲ್ಲ ಹೀರ್ಕೊಂಡು ನಮಗೆ ಕೊಡೋದ್ರಿಂದ ಈ ಜರಿ ನೀರಿನ ಉಪಯೋಗ ಏನು ಭಾಳ ಒಂದು ದೊಡ್ಡದಿದ್ದು. ಇದು ನೋಡಿ, ಇದಕ್ಕೂ ಮೇಲೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಬನ್ನಿ, ನೋಡಿ, ನೀರಿನ ಮೂಲಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಇದು ನೋಡಿ, ಇದು ಬಜೆ ಗಿಡ ಅಂತಿಲ್ಲ, ಬಜೆ ಬೇರು ಅಂತ ಹೇಳ್ತಾ. ಇದೆಲ್ಲ ಇದು ಒಂದು ಗಿಡವನ್ನು ನೆಟ್ಟರೆ ಆಟೋಮೆಟಿಕ್ ಆಗಿ ಅದು ಬೆಳಕತ್ತು ಹೋಗ್ತು. ನೋಡಿ, ಇಲ್ಲಿದ್ದು ಅಲ್ಲೂ ಇದ್ದು. ಇದು ಸಣ್ಣ ಹುಡುಗರಿಗೆ ಇದನ್ನು ತೇಯ್ದು ನಾಲಿಗೆ ಹಚ್ಚೋದ್ರಿಂದ ಈ ಕೆಲವೊಂದು ಊಟವನ್ನು ಸರಿಯಾಗಿ ಮಾಡ್ತಿಲ್ಲ, ಅಥವಾ ಹಸಿವು ಸರಿಯಾಗಿ ಆಗ್ತಿಲ್ಲ, ನಾಲಿಗೆ ದಪ್ಪಾಗಿರ್ತೋಕೆ ಅದೆಲ್ಲ ಕ್ಲೀನಾಗಿ ಊಟಗಳ ಮಾತು ಸ್ವಲ್ಪ ತೊದಲಿಸ್ತಾ ಇರ್ತಾವೆ. ಅದು ಕರೆಕ್ಟಾಗಿ ಕ್ಲೀನಾಗಿ ಉಚ್ಚಾರ ಆಗ್ತಿಲ್ಲ. ಅದೆಲ್ಲದು ಇದರಲ್ಲಿ ಭಾಳ ಕರೆಕ್ಟಾದ ಔಷಧಿ ಇದು. ಇದೆಲ್ಲ ಆಟೋಮೆಟಿಕ್ಕಾಗಿ ಇಲ್ಲಿ ಬೆಳೆಯುವಂಥದ್ದು. ಇದು ನೋಡಿ, ಈ ಕಡೆಯಿಂದ ಕರ್ಕೊಂಡು ಹೋಗ್ತೀವಿ. ನೋಡಿ, ಬನ್ನಿ, ಇಲ್ಲೂ ಎಲ್ಲ ಇದ್ದು ನೋಡಿ. ಅದು ಏನು ಬಜೆ ಬೇರಿನ ಗಿಡ ಇಲ್ಲ, ಆಟೋಮೆಟಿಕ್ ಎಲ್ಲ ಹುಟ್ಕೊಂಡಿದ್ದು ನೋಡಿ. ಹೀಗೆ ಕರ್ಕೊಂಡು ಹೋಗ್ತೀವಿ. ಇದು ಒಂದು ಅಪ್ಪೆ ಮರ ಆಗಿತ್ತು, ಇಲ್ಲೊಂದು ತೋರಿಸ್ತೀನಿ ನೋಡಿ. ಈ ಅಪ್ಪೆ ಮರ ಈಗ ಮಂಗ ಮತ್ತು ಕೇಶಹಣ್ಣಿನ ಕಾಟದಿಂದ ಮರ ಸೊರಗಿ ಹೋಯ್ತು. ಇದು ಹಸಿ ಕಾಯನ್ನು ಬೇಯಿಸದೆ ಇದನ್ನು ಹತ್ತನಪ್ಪೇಳಿ ಅಂತೇಳಿ ಮಾಡ್ತಾ ಹವ್ಯಕರು. ಆ ಹವ್ಯಕರು ಮಾಡುವಂಥ ಹತ್ತನಪ್ಪೇಳಿ ಬೇಯಿಸೋ ಕೆಲಸ ಇಲ್ಲ. ಹಸಿ ಇದನ್ನು ಮಾಡಿದ್ರೆ ಭಾಳ ಬೇಯಿಸಿದ ಏನು ರುಚಿ ಬರ್ತೋ
ಅದೇ ರುಚಿ ಈ ಹಾಸನ ತೊಳೆಯಲ್ಲಿ ಈ ಹಪ್ಪಳಕಾಯಿ ಬರ್ತಿತ್ತು. ಸದ್ಯಕ್ಕೆ ಇದು ಮರ ಕುಂಠಿತಾಗಿ ಇಲ್ಲಿ ಬೆಳವಣಿಗೆ ಆಗಿ ಸರಿ ಆಗಲಕ್ಕೊಳ್ಳುವಂಥ ಭಾವನೆ ಇತ್ತು. ನೋಡಿ ಈ ಸರಿ ಬರಲಾಗಿತ್ತು, ಬಂಜಿಲ್ಲ ಕಾಯಿ. ಇವತ್ತು ಅದು ಬರದೇ ಇದ್ರಿಂದ ಒಂದು ಕಾಯಾರಾದ್ರೂ ಗಿಡ ಮಾಡೋವಂತ ಇತ್ತು, ಅದರ ಆಗಿಲ್ಲ. ನೋಡೋಣ. ಇದು ನೋಡಿ, ಇಲ್ಲಿ ಉಂಬಳ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತಾ ನಮ್ಮಲ್ಲಿ. ಇಲ್ಲಿ ಮಳೆ ಹೊಯ್ಯೋದ್ರಿಂದ ಇಲ್ಲಿ ನೋಡಿ ಉಂಬಳ ಶುರು ಆಜಲ್ದ. ನೋಡಿ ನಿಮಗೆ ತೋರಿಸ್ತಾ ಹೋಗ್ತಿದೆ. ಇದು ನೋಡಿ, ಇದು ಉಂಬಳ, ಇದು ಶುರು ಆಗ್ಬಿಡ್ತು. ಇದು ನಮ್ಮಲ್ಲಿ ಇದು ಈ ಉಂಬಳದ ಏನು ಸಿಸ್ಟಮ್ ಇದ್ದಲ್ಲಿ ಮಳೆ ಬಿದ್ದ ತಕ್ಷಣ, ಮೋಡವಾದ ತಕ್ಷಣ ಎಲ್ಲ ಶುರುವಾಗುವಂಥ ಸಿಸ್ಟಮ್ ಇದೆ, ಇಲ್ಲಿ ಆಗ್ಬಿಡ್ತಿದೆ. ಇದು ಏನು ಮಾಡ್ತು ಕೇಳಿದ್ರೆ ಮನುಷ್ಯನ ಕೆಟ್ಟ ರಕ್ತವನ್ನೆಲ್ಲ ಹೀರ್ತು ಅಂತ ಹೇಳ್ತಾ, ನಮ್ಮಲ್ಲಿ ಇದು ಕಚ್ಚಿ ಕ್ಲೀನಾಗಿ ರಕ್ತವನ್ನು ಹೀರ್ತು. ನೋಡಿ ಇಲ್ಲಿ ನೋಡಿ ಎಷ್ಟು ಹರಿದು ಬರ್ತಾ ಇದ್ದ ನೋಡಿ. 1 ಕೋಟಿ ಉಂಬಳಿದ್ದ ಇದಲ್ಲಿ ನೋಡಿ, ಕಾಲಿಗೆಲ್ಲ ಹತ್ಕೊಬಿಟ್ಟ ನೋಡಿ. ನೋಡಿ ಇದೆ ನೋಡಿ, ಇದು ನಮ್ಮ ಹಳ್ಳಿಗಾಡಿನ ದಟ್ಟ ಕಾನೂನದ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಇಲ್ಲಿ ಹಂದಿ ಪ್ರಾಣಿಗಳು ಎಲ್ಲ ಇರ್ತಾ ನೋಡಿ. ಇದೆಲ್ಲ ಉಂಬಳ ಹತ್ತಾ ಇದ್ದ ನಮ್ಮ ಕಾಲಿಗೆ ಒಂದು ಸಾವಿರಾರು ಉಂಬಳ ಹತ್ತುತ್ತಾ ಇಲ್ಲಿ. ನಮಗಿದೆಲ್ಲ ಅಂದರೆ ಅನುಭವಗಳು. ಇಲ್ಲಿ ಕೆಲವೊಬ್ಬರು ಏನು ಮಾಡ್ತಾ ಕೇಳಿದ್ರೆ, ಸಿಟಿನವರು ಕೆಟ್ಟ ರಕ್ತ ತೆಗೆಯಲಿ ಅಂತೇಳಿ ಆಯುರ್ವೇದಿಕ ಚಿಕಿತ್ಸೆಯಲ್ಲಿ ಜಿಗಳೆಯನ್ನು ಕಚ್ಚಿಗಳವಂತೇಳಿ ಮಾಡ್ತಾ. ಆದರೆ ಇಲ್ಲಿ ನಮಗೆ ಜಿಗಳೆ ಕಚ್ಚಿಕೆಂಬ ಅವಶ್ಯಕತೆ ಇಲ್ಲ. ಉಂಬಳ ಪ್ರತಿನಿತ್ಯ ಒಂದು 10, 20, 100 ಹಿಂಗೆ ಕಚ್ಚಿ ಹಣ್ಣು ಆಗ್ತಾ ಬೀಳ್ತಾ ಇರ್ತಾ. ಹಂಗಾಗಿ ನಮ್ಮ ಕೆಟ್ಟ ರಕ್ತ ಇದೆಲ್ಲ ಹೋಗ್ತಾ ಇರ್ತದೆ. ನೋಡಿ ಇಲ್ಲಿದೆ ನೋಡಿ, ಈ ನೀರಿನ ಮೂಲ ಎಲ್ಲಿ ಅಂತೇಳಿ ಹುಡುಕ್ಲಿಕ್ಕೆ ಹೋದರೆ ಇನ್ನೂ ಮೇಲಿದೆ. 1-2 ಕಿಲೋಮೀಟ್ರ್ ಮುಂದೆ ಕಾಣ್ತಾ ಹೋಗ್ತದೆ. ಅದೆಲ್ಲ ಹರಿದು ಬರ್ತಾ ಇದೆ ನೋಡಿ. ಇದು ನಮ್ಮ ಜರಿ ನೀರು. ಇದನ್ನು ನಾವು ಕುಡಿಲಿಕ್ಕೆ ಬಳಸಿ ಕೆಲವೊಂದು ಕೆಳಗಡೆ ಹೆಚ್ಚಾದ ನೀರನ್ನು ತೋಟಕ್ಕೂ ಸಹಿತ ಹರಿ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ತಾ ಹೋಗ್ತೇವೆ. ಅದರಿಂದ ತೋಟಕ್ಕೂ ಸಹಿತ ಒಂದು ಒಳ್ಳೆಯ ನೀರು, ಅಂದರೆ ಬೇರೆ ಈಗ ಕರೆಂಟ್ ಆಗಲಿ ಬೇರೆ ಯಾವುದೇ ಇದನ್ನು ಯೂಸ್ ಮಾಡದೆ ಜರಿ ನೀರಿನ ವ್ಯವಸ್ಥೆಯನ್ನು ತೋಟಕ್ಕೆ ಹಾಯಿ ನೀರು ಅಂತ ಹೇಳ್ತೀವಿ ನಮ್ಮಲ್ಲಿ ಹಳ್ಳಿ ಮೇಲೆ. ಆ ಹಾಯಿ ನೀರಿನ ವ್ಯವಸ್ಥೆಯನ್ನು ನಡೀತಾ ಇರ್ತದೆ ಪ್ರತಿನಿತ್ಯ. ಇದು ಇನ್ನೂ ಮೇಲ್ಗಡೆ ಹೋದಂಗೆ ಇದು ನೀರಿನ ಮೂಲ ಇನ್ನೂ 1 ಕಿಲೋಮೀಟ್ರ್ ಮೇಲಿಂದ ಬರ್ತಾ ಹೋಗ್ತದೆ. ಸ್ವಚ್ಛವಾದಂಥ ನೀರು, ಯಾವುದೇ ಕಲುಷಿತ ಇಲ್ಲ, ಮತ್ತು ಪ್ರಕೃತಿದತ್ತವಂಥದ್ದು ನೀರು, ಜೊತೆಗೆ ಔಷಧೀಯ ಗುಣಗಳ ಸಹಿತ ಇರುವಂಥ ನೀರು. ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಮನುಷ್ಯನಿಗೆ ಇಲ್ಲಿ ಇರೋದ್ರಿಂದಷ್ಟು ಖುಷಿ ಮತ್ತು ಪೇಟೆ ಜೀವನವಲ್ಲ, ಯಾವುದೂ ಅಲ್ಲ. ಇದೆಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ನಮಸ್ಕಾರ. ನೋಡಿ ಮತ್ತೆ ಕಾಲಿಗೆಲ್ಲ ಉಂಬಳ ಹತ್ಕೊಂಡಿದೆ. ಇದೆಲ್ಲ ಕಚ್ತದೆ. ಈಗ ನಾವು ಹೊರಗಡೆ ಹೋಗಿ ಅದನ್ನೆಲ್ಲ ತಕ್ಕೊಳ್ಬೇಕು. ಬನ್ನಿ. ನಮಸ್ಕಾರ. ತಾವು ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿದ್ದೀರಿ. ನಿಮಗೆ ಧನ್ಯವಾದಗಳು. ನಮ್ಮ ಚಾನಲ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಇಷ್ಟೊತ್ತು ನಿಮ್ಮ ಜೊತೆ ನಮ್ಮ ಯಜಮಾನ್ರು ಮಾತಾಡಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೀಗಿದ್ದು ವಿಡಿಯೋನ ಮುಂದೆ ನೋಡ್ತಾ ಇರಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊಳ್ತೀನಿ. ನಿಮ್ಮ ಸಹಕಾರ ಹೀಗೆ ಕೊಟ್ಟರೆ ನಾನು ಇನ್ನೂ ತುಂಬ ಈ ಥರದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.